ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ದೇಶವನ್ನ ಆಳುತ್ತಿದ್ದ ಬ್ರಿಟಿಷ್ ಕಾನೂನುಗಳೆಲ್ಲ ಎಲ್ಲಿ ಹೋದ್ವು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಆಶ್ಚರ್ಯ ಅಲ್ವಾ? ಇವತ್ತು ಭಾರತ ಸಂವಿಧಾನದ ಒಂದೇ ಒಂದು ಸಣ್ಣ ಆರ್ಟಿಕಲ್ ಹೇಗಿಷ್ಟೊಂದು ದೊಡ್ಡ ಬದಲಾವಣೆ ತಂತು ಅನ್ನೋದ್ರ ಬಗ್ಗೆ ನೋಡೋಣ. ಹೌದು, ಇದೊಂದು ದೊಡ್ಡ ಕಾನೂನಿನ ಒಗಟು ಇದ್ದ ಹಾಗೆ. ಬನ್ನಿ ಇದನ್ನ ಒಟ್ಟಿಗೆ ಬಿಡಿಸೋಣ. ಒಂದು ಕಾಲದಲ್ಲಿ ಇಡೀ ಭಾರತವನ್ನೇ ಆಳುತ್ತಿದ್ದ ಬ್ರಿಟಿಷ್ ಕಾನೂನುಗಳು ಇದ್ದಕ್ಕಿದ್ದ ಹಾಗೆ ಮಾಯವಾದುವುದರ ಹೇಗೆ? ಇದರ ಹಿಂದಿನ ಅಸಲಿ ಕಥೆಯೇನು? ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ಒಬ್ಬ ಕಾನೂನು ವಿದ್ಯಾರ್ಥಿ ಭಾರತದ ಹಳೇ ದಾಖಲೆಗಳನ್ನೆಲ್ಲ ಓದ್ತಿದ್ದಾನೆ. ಆಗ ಅವನಿಗೆ 1935ರ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅನ್ನೋ ಒಂದು ದೊಡ್ಡ ಕಾನೂನು ಸಿಗುತ್ತೆ. ಆದ್ರೆ ಇವತ್ತಿನ ಕಾನೂನು ಪುಸ್ತಕಗಳನ್ನ ನೋಡಿದ್ರೆ ಅದಕ್ಕೆ ಎಲ್ಲೂ ಜಾಗವೇ ಇಲ್ಲ. ಅರೇ, ಇದ್ಹೇಗೆ ಸಾಧ್ಯ? ಸರಿ, ಈ ಒಗಟಿನ ಉತ್ತರ ಸಿಗ್ಬೇಕು ಅಂದ್ರೆ ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಭಾರತದ ಸಂವಿಧಾನ ಬರೋಕ್ಕೂ ಮುಂಚೆ ಯಾವ ಕಾನೂನುಗಳು ನಮ್ಮ ದೇಶವನ್ನ ಆಳ್ತಿದ್ವು ಅಂತ ಮೊದಲು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಎರಡು ಮುಖ್ಯವಾದ ಕಾನೂನುಗಳಿದ್ವು. ಒಂದು 1935ರ ಭಾರತ ಸರ್ಕಾರ ಕಾಯ್ದೆ, ಇನ್ನೊಂದು 1947ರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಇವೆರಡೂ ಆಡಳಿತಕ್ಕೆ ಮತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಪ್ರಕ್ರಿಯೆಗೆ ಒಂದು ತರಹದ ಅಡಿಪಾಯ ಹಾಕಿದ್ವು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ಇವೆರಡು ಕಾನೂನುಗಳನ್ನ ಭಾರತೀಯರು ತಮಗಾಗಿ ತಾವೇ ಮಾಡಿಕೊಂಡಿದ್ದಲ್ಲ. ಇವು ಬ್ರಿಟಿಷರು ತಂದಿದ್ದ ಕಾನೂನುಗಳು. ಸರಿ, ಹಳೇ ಕಥೆ ಆಯ್ತು. ಈಗ ಭಾರತದ ಕಾನೂನು ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ. ಒಂದು ಹೊಸ ಯುಗದ ಆರಂಭ. ಅದು ಹೇಗಾಯ್ತು ಅಂತ ನೋಡೋಣ. ಜನವರಿ 26, 1950. ಇದೊಂದು ಬರೀ ಡೇಟ್ ಅಲ್ಲ, ಇದು ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ ದಿನ. ಯಾಕಂದ್ರೆ ಅಂದೇ ಭಾರತ ತನ್ನದೇ ಆದ ಸಂವಿಧಾನವನ್ನ ಜಾರಿಗೆ ತಂದು ಒಂದು ಹೊಚ್ಚೊಸ ಯುಗಕ್ಕೆ ಕಾಲಿಡ್ತು. ಈ ಹೊಸ ಸಂವಿಧಾನದ ಮೂಲಕ ಭಾರತ ಮೊದಲ ಬಾರಿಗೆ ತನ್ನ ಜನರಿಗೋಸ್ಕರ, ತನ್ನ ಜನರಿಂದಲೇ ರಚಿಸಲ್ಪಟ್ಟ ದೇಶದ ಅತ್ಯುನ್ನತ ಕಾನೂನನ್ನು ಸ್ಥಾಪನೆ ಮಾಡಿತು. ಇದು ಬರೀ ಒಂದು ಹೊಸ ಪುಸ್ತಕ ಆಗಿರ್ಲಿಲ್ಲ, ಬದಲಿಗೆ ನಮ್ಮ ದೇಶಕ್ಕೆ ಒಂದು ಹೊಸ ಕಾನೂನಾತ್ಮಕ ಗುರುತನ್ನೇ ಕೊಡ್ತು. ಸರಿ, ಎಲ್ಲ ಚೆನ್ನಾಗಿಲೆ. ಆದ್ರೆ ಮತ್ತೆ ಅದೇ ಪ್ರಶ್ನೆ, ಹಳೆ ಕಾನೂನುಗಳಿಗೆ ಏನಾಯ್ತು? ನಮ್ಮ ಒಗಟಿನ ಉತ್ತರ ಇಲ್ಲೇ ಇದೆ. ಇಡೀ ಕಾನೂನ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ ಆ ಶಕ್ತಿಯೇ ಅಡಗಿರೋದು ಸಂವಿಧಾನದ ಒಂದೇ ಒಂದು ಸಣ್ಣ ಆರ್ಟಿಕಲ್ನಲ್ಲಿ. ಅದೇ ಆರ್ಟಿಕಲ್ 395. ಈ ರಿಪೀಲ್ ಅಥವಾ ರದ್ದುಗೊಳಿಸುವಿಕೆ ಅಂದ್ರೇನು? ಇದು ಸುಮ್ನೆ ಒಂದು ಕಾನೂನನ್ನ ಸೈಡಿಗಿಡೋದಲ್ಲ, ಬದಲಿಗೆ ಅದನ್ನ ಅಧಿಕೃತವಾಗಿ ಕಾನೂನು ಪುಸ್ತಕಗಳಿಂದ ಪೂರ್ತಿಯಾಗಿ ಕಿತ್ಹಾಕೋದು. ಆರ್ಟಿಕಲ್ 395 ಮಾಡಿದ್ದು ಇದೇ ಕೆಲ್ಸವನ್ನ. ಆರ್ಟಿಕಲ್ 395 ತುಂಬಾನೇ ಸ್ಪಷ್ಟವಾಗಿ ಹೇಳತ್ತೆ, 1947ರ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್, 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದ ಬೇರೆ ಎಲ್ಲಾ ಕಾನೂನುಗಳನ್ನು ರದ್ದು ಮಾಡಲಾಗಿದೆಯಂತ. ಅಂದ್ರೆ ಇದು ಹಳೆಯ ವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಇಟ್ಟ ಹಾಗೆ. ಸರಿ, ಯಾವುದೋ ಹಳೆ ಕಾನೂನನ್ನ ತೆಗೆದುಹಾಕಿದ್ರೋ ಅದರಲ್ಲಿ ಅಷ್ಟೊಂದು ವಿಶೇಷ ಏನಿದೆ ಅಂತ ಅನ್ಸ್ಬಹುದು ಅಲ್ವಾ? ಆದ್ರೆ ಈ ಒಂದು ಸಣ್ಣ ರದ್ದತಿ ನಮ್ಮ ಹೊಸ ರಾಷ್ಟ್ರಕ್ಕೆ ಯಾಕೆ ಅಷ್ಟೊಂದು ಐತಿಹಾಸಿಕವಾಗಿ ಮುಖ್ಯವಾಗಿತ್ತು? ಯಾಕಂದ್ರೆ ಇದು ಬರೀ ಹಳೆಯ ಕಾನೂನುಗಳನ್ನ ತೆಗೆದುಹಾಕೋದು ಮಾತ್ರ ಆಗಿರ್ಲಿಲ್ಲ. ಅದಕ್ಕಿಂತ ದೊಡ್ಡ ವಿಷಯ, ಇದೊಂದು ಐತಿಹಾಸಿಕ ಬದಲಾವಣೆ. ಇದರ ಅರ್ಥ, ಇನ್ನು ಮುಂದೆ ಭಾರತದ ಕಾನೂನು ವ್ಯವಸ್ಥೆಯ ಬೇರುಗಳು ಬ್ರಿಟಿಷರ ಕಾನೂನಿನಿಲ್ಲ, ಬದಲಾಗಿ ನಮ್ಮದೇ ಆದ ನಮ್ಮ ಸಂವಿಧಾನದಲ್ಲಿದೆ ಅನ್ನೋದಾಗಿತ್ತು. ಹಾಗಾದ್ರೆ ಭಾರತ ತನ್ನ ಕಾನೂನು ಸಾರ್ವಭೌಮತ್ವವನ್ನ ಸ್ಥಾಪಿಸಿದ್ದು ಹೇಗೆ ಅಂತ 4 ಸುಲಭ ಹಂತಗಳಲ್ಲಿ ನೋಡಬಹುದು. ಮೊದಲನೇದು ಬ್ರಿಟಿಷ್ ಕಾನೂನುಗಳ ಆಡಳಿತ. ಎರಡನೇದು ಭಾರತ ತನ್ನದೇ ಸಂವಿಧಾನವನ್ನ ರಚನೆ ಮಾಡಿದ್ದು. ಮೂರನೇ ಹಂತ ಆರ್ಟಿಕಲ್ 395 ಬಳಸಿ ಹಳೆಯ ಎಲ್ಲ ಕಾನೂನುಗಳನ್ನ ರದ್ದು ಮಾಡಿದ್ದು. ಮತ್ತು ಕೊನೆಯದಾಗಿ 4ನೇ ಹಂತ, ಸಂವಿಧಾನವೇ ದೇಶದ ಅತ್ಯುನ್ನತ ಕಾನೂನು ಅಂತ ಘೋಷಣೆ ಮಾಡಿದ್ದು. ನಿಜಕ್ಕೂ ಇದೊಂದು ಅದ್ಭುತ ವಿಷಯ. ಒಂದೇ ಒಂದು ವಾಕ್ಯದ ಆರ್ಟಿಕಲ್, ಅದರಲ್ಲಿ ಎಂತಹ ಅಗಾಧ ಶಕ್ತಿ ಅಡಗಿದೆ ನೋಡಿ. ಈ ಒಂದು ವಾಕ್ಯ ನಮ್ಮ ಸಂವಿಧಾನಕ್ಕೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟು ಭಾರತದ ಭವಿಷ್ಯವನ್ನೇ ಹೇಗೆ ಬದಲಾಯಿಸ್ತು ಅನ್ನೋದು ನಿಜಕ್ಕೂ ನಾವು ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ.